ಭರ್ತಿ ವಿಳಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೈತ ಮುಖಂಡ ಎಂಟ್ರಿ ಆಗಿದ್ದು, ರಾಜ್ಯ ರೈತ ಸಂಘ ಹಸಿರು ಸೇನೆಯ ಗೌರವಾಧ್ಯಕ್ಷ ಶಶಿಕಾಂತ್ ಗುರೂಜಿ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂಟ್ರಿ ಆಗಿದ್ದಾರೆ. ಉದ್ಯೋಗ ಆಕಾಂಕ್ಷಿಗಳ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳಿ ಶಶಿಕಾಂತ್ ಗುರೂಜಿ ಘೋಷಣೆಯನ್ನ ಮಾಡಿದ್ದಾರೆ. ಧಾರವಾಡದಲ್ಲಿ ಶಶಿಕಾಂತ್ ಗುರೂಜಿ ಪ್ರೆಸ್ ಮೀಟ್ ಅನ್ನ ಮಾಡಿ ಗುರ್ಲಾಪುರ ರೈತರ ಹೋರಾಟದಂತೆಯೇ ಉದ್ಯೋಗಕ್ಕಾಗಿ ಯಾರು ಉದ್ಯೋಗ ಆಕಾಂಕ್ಷಿಗಳು ಹೋರಾಟ ಮಾಡ್ತಿದ್ದಾರೆ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. 31 ಜಿಲ್ಲೆಗಳ ರೈತರು ಸೇರಿ ಬೃಹತ್ ಹೋರಾಟವನ್ನ ಮಾಡ್ತೇವೆ. ಇಡೀ ರಾಜ್ಯವನ್ನ ಬಂದ್ ಮಾಡಿ ಹೋರಾಟವನ್ನ ಕೈಗೊಳ್ತೇವೆ. ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಸಿಬಿಐ ತನಿಖೆ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ತನಿಖೆಗೆ ಆಗ್ರಹಿಸುತ್ತೇವೆ. ಗ್ಯಾರಂಟಿ ಯೋಜನೆ ಬಿಡಿ, ಯುವಕರಿಗೆ ಉದ್ಯೋಗ ನೀಡಿ. ನೌಕರರು ಇಲ್ಲ ಅಂದ್ರೂ ಸರ್ಕಾರ ನಡೀತಾ ಇದೆ. ಆದರೆ 2 ಶಾಸಕರು ನಿಧನರಾದರೆ ಸರ್ಕಾರ ನಡೆಯಲ್ಲ. ಸರ್ಕಾರದ ವಿರುದ್ಧ ಶಶಿಕಾಂತ್ ಗುರೂಜಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಮೂಲಕ ವಿನಂತಿಯನ್ನು ಕೊಡ್ತೀನಿ. ಈಗ 56,000 54,000 ಕಾಲ್ಫಾರ್ ಮಾಡ್ತೀನಿ ಅಂತ ಏನು ಹೇಳಿರಿ, ಇದೆಲ್ಲ ಸುಳ್ಳು ಆಶ್ವಾಸನದ. ನಮಗೆ ನಂಬಿಕೆ ಬರ್ತಾ ಇಲ್ಲ. ಈ ವರ್ಷ ಮುಗಿಯೋದ್ರೊಳಗಾಗಿ ರೋಸ್ಟರ್ ಪದ್ಧತಿ ಒಳಗೆ 1 ಲಕ್ಷ ಹುದ್ದೆಗಳನ್ನು ನೀವು ನೇಮಕ ಮಾಡ್ಕೊಳ್ಬೇಕು. 31 ಜಿಲ್ಲೆಗಳ ರೈತರನ್ನು ಸೇರಿಸ್ಕೊಂಡು ಅದು 10,000 ಆಗ್ತದೋ, 20,000 ಆಗ್ತದೋ, 30,000 ಆಗ್ತದೋ ನಮಗೆ ಗೊತ್ತಿಲ್ಲ. ಎಲ್ಲಿ ಹೋರಾಟ ಆಗ್ತದೋ ಅದು ನಮಗೆ ಗೊತ್ತಿಲ್ಲ. ಪರ್ಮಿಷನ್ ಕೊಟ್ಟರು ಹೋರಾಟ ಮಾಡ್ತೀವಿ, ಪರ್ಮಿಷನ್ ಕೊಡದೇ ಇದ್ರು ನಾವು ಹೋರಾಟ ಮಾಡ್ತೀವಿ. ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಮೇಲೆ 1000 ಕೇಸ್ ಆಗಲಿ, ನಾವು ಯಾವುದಕ್ಕೂ ಹೆದರಂಗಿಲ್ಲ. KPSC ಅಂತಕ್ಕಂಥದ್ದು ಭ್ರಷ್ಟಾಚಾರ ಕೂಪದ ಮದ್ಯಾಕೆ ಅದು ಕೊಡ್ತಾ ಇದ್ದೀರಿ ನೀವು? KPSC ಕಳ್ತನ ಮಾಡ್ತಾ ಇದ್ದೋ ಅಥವಾ ಸರ್ಕಾರದ MLAಗಳು ನೀವು ಕಳ್ತನ ಮಾಡ್ತಾ ಇದ್ದೀರೋ? ಹಣ ಮುಟ್ಟಂಗಿಲ್ಲ ಅಂತೇಳಿ ಸಂವಿಧಾನದ ಮೇಲೆ ನ್ಯಾಯಯುತವಾಗಿ ನಾವು ಪ್ರಮಾಣ ಮಾಡ್ತೀವಿ ಅಂತೇಳಿ ನೀವು ಪ್ರಮಾಣ ವಚನ ತಗೊಂಡು KPSC ಒಂದೊಂದು ಹುದ್ದೆಗಳಿಗೆ ಜನರಲ್ ಆಗಿ ಮಾತಾಡ್ತಿರ್ತಾರೆ. ಇಷ್ಟು ಹಣ ಕೊಟ್ರಣ ತಹಸೀಲ್ದಾರ, ಹಣ ಕೊಟ್ರಣ SC, ಹಣ ಕೊಟ್ರಣ DSP ಅಂತೇಳಿ ಸಾಮಾನ್ಯವಾಗಿ ಬಹಿರಂಗವಾಗಿ ಜನ ಚರ್ಚೆ ಮಾಡೋ ಕಾಲದೊಳಗೆ ನೀವು ಯಾಕೆ KPSC ಕೊಡ್ತಾ ಇದ್ದೀರಿ? ನಮ್ಮದು ಒಂದು ಬೇಡಿಕೆ ಅದ, KPSCಯನ್ನು ಸಂಪೂರ್ಣ ರದ್ದು ಮಾಡಬೇಕು. CBI ತನಿಖೆ ಕೊಟ್ಟು ಇಷ್ಟು ವರ್ಷ ಏನು ನೇಮಕ ಆಗ್ಯಾರಲ್ಲ, ಅನ್ಯಾಯದಿಂದ ನೇಮಕ ಆಗಿದ್ರೆ ಹಣವನ್ನೆಲ್ಲ ಸಂಗ್ರಹ ಮಾಡಬೇಕು, ಸರ್ಕಾರದ ಅಕೌಂಟಿಗೆ ತಗೋಬೇಕು. ಯಾರು ಅನ್ಯಾಯ ಮಾಡಿರ್ತಕ್ಕಂಥ ಮೆಂಬರ್ KPSC ಮೆಂಬರ್ ಅದರಲ್ಲ ಅವರೆಲ್ಲರ ಮೇಲೆ CBI ತನಿಖೆ ಹಾಕಿ ಅವ್ರನ್ನ ಒಳಗೆ ಹಾಕಿ ಆ ಹಣವನ್ನು ಸರ್ಕಾರಕ್ಕೆ ತರಬೇಕು. ನಮ್ಮ ರಾಜ್ಯ ಹಾಳಾಗ್ತಾ ಇದೆ. ಯಾವುದರಿಂದ? ಗ್ಯಾರಂಟಿಗಳಿಂದ. ತೆಗೀರಿ ಅದನ್ನು, ಅದೆಲ್ಲವನ್ನು ತೆಗೀರೋದು ನಮಗೆ ಅವಶ್ಯಕತೆ ಇಲ್ಲ. ಜನ ನಾವು ದುಡಿತಾ ಇದ್ದೀವಿ, ತಿಂತಾ ಇದ್ದೀವಿ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ರೈತರ ಮಕ್ಕಳು ಅದಾರ, ಅದೆಲ್ಲ ಹಿಂದೆ ತಕ್ಕೊಡ್ರಿ. 2,84,000 ಹುದ್ದೆಗಳನ್ನು ತುಂಬಿಕೊಡ್ರಿ ರಾಜ್ಯ ಸರ್ಕಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಗುರ್ಲಾಪುರ ಹೋರಾಟದ ರೀತಿಯಲ್ಲೇ ಇದೀಗ ರಾಜ್ಯ ರೈತ ಸಂಘದ ಮುಖಂಡರು ಕೂಡ ಈಗ ಉದ್ಯೋಗಾಕಾಂಕ್ಷಿಗಳ ಸಪೋರ್ಟ್ಗೆ ನಿಂತಿರುವಂಥದ್ದು. ಹೋರಾಟದ ರೂಪುರೇಷೆಯ ಬಗ್ಗೆ ಏನ್ ಹೇಳಿದ್ರು? ಯಾವ ರೀತಿಗೆ ಹೋರಾಟ ನಡೆಯಲಿದೆ? ಹೌದು ನವಿತಾ ಜೈನ್, ಧಾರವಾಡದಲ್ಲಿ ಏನಂತಂದ್ರೆ ಸುದ್ದಿಗೋಷ್ಠಿಯಲ್ಲಿ ಗೌರವ ಓಕೆ, ಅವರ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ, ಧ್ವನಿ ಕೇಳಿಸ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡೋಣ. ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಇದೀಗ ರೈತ ಮುಖಂಡರು ಎಂಟ್ರಿ ಕೊಟ್ಟಿದ್ದಾರೆ. ಶಶಿಕಾಂತ್ ಗುರೂಜಿ ಈಗ ಎಂಟ್ರಿ ಕೊಟ್ಟಿದ್ದು ಖಾಲಿ ಹುದ್ದೆಯನ್ನ ಭರ್ತಿ ಮಾಡ್ತಾ ಇರುವ ಸರ್ಕಾರಕ್ಕೆ. ಯಾಕಂದ್ರೆ ಈಗ ಖಾಲಿ ಹುದ್ದೆಯನ್ನ ಭರ್ತಿ ಮಾಡಿ ಅಂತ ಹಲವು ದಿನಗಳಿಂದಲೂ ಕೂಡ ಬೇಡಿಕೆಗಳನ್ನ ಇಡಲಾಗಿದೆ. ಆದರೂ ಕೂಡ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ, ವಿಳಂಬ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಉದ್ಯೋಗ ಆಕಾಂಕ್ಷಿಗಳ ಪರವಾಗಿ ಹೋರಾಟ ಮಾಡೋದಕ್ಕೆ ಇದೀಗ ಶಶಿಕಾಂತ್ ಗುರೂಜಿ ಮುಂದಾಗಿದ್ದಾರೆ. ಉದ್ಯೋಗ ಆಕಾಂಕ್ಷಿಗಳ ಸಪೋರ್ಟ್ಗೆ ನಾವು ನಿಲ್ತೀವಿ, ಏನು ನೇಮಕಾತಿ ಆಗಬೇಕಾಗಿತ್ತು ಆ ನೇಮಕಾತಿ ಆಗಬೇಕು ಹಾಗಂತ ಹೇಳಿ KPSCಗೆ ಕೊಡ್ತೀರಾ? ಖಂಡಿತವಾಗ್ಲೂ ಇದಕ್ಕೆ ನಾವು ಒಪ್ಪಲ್ಲ. ಅಷ್ಟು ಮಾತ್ರ ಅಲ್ಲ, ಈ ಹಿಂದಿನಿಂದಲೂ KPSC ಮೂಲಕ ಯಾರು ನೇಮಕಾತಿ ಆಗಿದೆ ಅವರ ವಿರುದ್ಧ ಕೂಡ CBI ತನಿಖೆ ಆಗಬೇಕು ಅನ್ನುವಂತಹ ಒಂದು ಆಗ್ರಹವನ್ನು ಕೂಡ ಇದೀಗ ಮಾಡಿದ್ದಾರೆ. ಈಗಾಗಲೇ ಗುರ್ಲಾಪುರದಲ್ಲಿ ಮಾಡಿದಂತಹ ರೈತ ಹೋರಾಟ ಯಾವ ರೀತಿಯಾಗಿ ಸಕ್ಸಸ್ ಆಗಿತ್ತು ಅನ್ನೋದನ್ನು ನಾವು ಗಮನಿಸಿದ್ವಿ. ಅಂತಹದ್ದೇ ಹೋರಾಟಕ್ಕೆ ಈಗ ಮತ್ತೆ ಮುನ್ನುಡಿಯನ್ನು ಹಾಕುವ ರೀತಿಯಾಗಿ ಕಾಣಿಸ್ತಾ ಇದೆ. ಇದು ಉದ್ಯೋಗಕ್ಕಾಗಿ ಯಾರು ಈಗ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ, ನೇಮಕಾತಿ ವಿಳಂಬವನ್ನು ಸರ್ಕಾರ ಮಾಡ್ತಾ ಇದೆ, ಅದರ ವಿರುದ್ಧದ ಹೋರಾಟ, ಉದ್ಯೋಗಕ್ಕಾಗಿ ಹೋರಾಟವನ್ನು ವಿದ್ಯಾರ್ಥಿಗಳು ಕೈಗೊಳ್ತಾ ಇದ್ದಾರೆ. ದೊಡ್ಡ ಮಟ್ಟದ ಹೋರಾಟ ಒಂದ್ಸಲ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಖಂಡಿತವಾಗ್ಲೂ ನಾವು ನೇಮಕಾತಿಯನ್ನು ಮಾಡ್ತೀವಿ ಅಂತ ಸರ್ಕಾರ ಭರವಸೆ ಕೊಟ್ಟಿತ್ತೆ ಹೊರತು ನೇಮಕಾತಿ ಪ್ರಕ್ರಿಯೆ ಇನ್ನೂ ಕೂಡ ನಡೆದಿಲ್ಲ. ಇದೇ ಹಿನ್ನೆಲೆಯಲ್ಲಿ ಇದೀಗ ವಿದ್ಯಾರ್ಥಿಗಳ ಉದ್ಯೋಗ ಆಕಾಂಕ್ಷಿಗಳ ಬೆಂಬಲಕ್ಕೆ
ರಾಜ್ಯ ರೈತ ಸಂಘ ಹಸಿರು ಸೇನೆ ಇದೀಗ ನಿಂತಿದೆ. ಇಡೀ ಕರ್ನಾಟಕದಾದ್ಯಂತ 31 ಜಿಲ್ಲೆಗಳಲ್ಲೂ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಶಶಿಕಾಂತ್ ಗುರೂಜಿಯ ಎಂಟ್ರಿ ಆಗಿದೆ. ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ? ಹೋರಾಟಕ್ಕೆ ಮಾತನಾಡಿ ಓಕೆ, ಅವರ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಡೀಟೇಲ್ಸ್ಗೆ. ರಾಜ್ಯದಲ್ಲಿ ಮತ್ತೆ ಸಾರಿಗೆ ನೌಕರರ ಪ್ರತಿಭಟನೆ ನಡೆಯುತ್ತೆ. ಮೇ 20ರಿಂದ ರಸ್ತೆಗಿಳಿಯಲ್ಲ ಸಾರಿಗೆ ಬಸ್ಗಳು. ಬೇಡಿಕೆ ಈಡೇರಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ಮುಷ್ಕರ ಮಾಡ್ತೀವಿ ಅಂತ ಆಲ್ರೆಡಿ ಮೀಟಿಂಗ್ನಲ್ಲಿ ಹೇಳಿದ್ರು. ಆ ಡೇಟ್ ಕೂಡ ಅನೌನ್ಸ್ ಆಗಿದೆ. ಮೇ 20ರಿಂದ ರಸ್ತೆಗೆ ಇಳಿಯಲ್ಲ ಸಾರಿಗೆ ಬಸ್. ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನೌಕರರು ಮುಷ್ಕರವನ್ನ ಮಾಡ್ತಾರೆ. ಬೇಡಿಕೆ ಈಡೇರದಿದ್ರೆ ಸಾರಿಗೆ ಬಸ್ಗಳು ಬಂದಾಗತ್ತೆ. ಜನಸಾಮಾನ್ಯರ ಮೇಲೆ ಸಮಸ್ಯೆಗಳು ಉಂಟಾಗುತ್ತೆ. ಕಾರಣ ಬಸ್ಗಳನ್ನೇ ನೆಚ್ಚಿಕೊಂಡಂತಹ ಜನ ಈಗ ಯಾವ ರೀತಿಯಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಅದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡಬಾರ್ದು. ಇವತ್ತಿನ ಸಭೆಯಲ್ಲಿ ಮುಷ್ಕರದ ಬಗ್ಗೆ ದೃಢ ನಿರ್ಧಾರವನ್ನ ಮಾಡಿದ್ದು. ಬಸ್ ಮುಷ್ಕರದ ಬಗ್ಗೆ ಜ್ಯೋತಿ ಅನಂತ್ ಸುಬ್ಬರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನರಿಗೆ ತೊಂದರೆ ಆದ್ರೆ ಅದಕ್ಕೆ ಸರ್ಕಾರವೇ ಹೊಣೆ ಹೊರತು ನಾವು ಹೊಣೆ ಅಲ್ಲ, ಸಾರಿಗೆ ನೌಕರರು ಹೊಣೆಯಾಗಲ್ಲ. ಬಸ್ ಮುಷ್ಕರದ ಬಗ್ಗೆ ಜ್ಯೋತಿ ಅನಂತ ಸುಬ್ಬರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ಏಕಪಕ್ಷೀಯವಾಗಿ ತೀರ್ಮಾನವನ್ನ ತೆಗೆದುಕೊಂಡ್ರೆ ನಾವು ಅದನ್ನು ಒಪ್ಪೋದಿಲ್ಲ. ಅವರು ನೆಗೋಷಿಯೇಟ್ ಮಾಡೋಕೆ ಅವಕಾಶ ಇಲ್ಲ. ಮುಷ್ಕರ ಮಾಡಬೇಕು ಅನ್ನುವಂತಹ ಆಸೆ ಕೂಡ ನಮಗಿಲ್ಲ. ಆದರೆ ಸರ್ಕಾರ ಈ ರೀತಿಯ ಹಠ ಮಾಡಿದ್ರೆ ನಾವು ಒಪ್ಪಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಕೂಡ ಮೀಟಿಂಗ್ ಮಾಡಿದ್ರು, ಅದು ಕೂಡ ಫೇಲ್ಯೂರ್ ಆಯಿತು. ಆನಂತರ ನಾವು ಒಂದು ಸಭೆ ಮಾಡಿ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಿ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಇವತ್ತು ಒಂದು ಪ್ರಮುಖವಾದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಅದು ಮೇ 20ರಿಂದ ಸಾರಿಗೆ ಬಸ್ಗಳು ಅಂದರೆ ರಸ್ತೆಗೆ ಇಳಿಯಲ್ಲ. ಕಾರಣ ನೌಕರರೇ ನಾವು ಕೆಲಸ ಮಾಡಲ್ಲ ಅಂತ ಹೇಳಿ ಹೋರಾಟವನ್ನ ಮಾಡ್ತಾರೆ. ಅನೇಕ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಹೋರಾಟವನ್ನ ಮಾಡಲಿದ್ದಾರೆ. ಸಾರಿಗೆ ನೌಕರರ ಮುಖಂಡರಾದ ಜ್ಯೋತಿ ಅನಂತ ಸುಬ್ಬರಾವ್ ಅವರು ಇದೀಗ ಈ ಒಂದು ಹೋರಾಟದ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಂಡ್ರೆ ನಾವು ಒಪ್ಪೋದಿಲ್ಲ, ಮುಷ್ಕರ ಮಾಡಬೇಕನ್ನುವಂತಹ ಆಸೆ ಕೂಡ ನಮಗೆ ಇಲ್ಲ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದು. ಅವರನ್ನ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಮಾತನಾಡಿಸಿದ್ದಾರೆ. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮೇ 20ರಂದು ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮುಖಂಡರಾಗಿರುವಂಥ ಜ್ಯೋತಿ ಅನಂತ ಸುಬ್ಬರಾವ್ ಇದ್ರ ಮಾತಾಡ್ಸೋಣ. ಮೇಡಮ್, ಮುಷ್ಕರಕ್ಕೆ ಕರೆ ಕೊಡ್ತಾ ಇದ್ರೆ ಸಾಕಷ್ಟು ಸಂಧಾನ ಸಭೆಗಳು ವಿಫಲ ಆಗಿದೆ. ಸೊ ಈಗ ಮುಷ್ಕರ ಅಲ್ಲದೆ ಬೇರೆ ಯಾವುದೇ ಆಪ್ಷನ್ ಇಲ್ವಾ ನಿಮ್ಮ ಮುಂದೆ? ಖಂಡಿತ ಇಲ್ಲ ಇವಾಗ. ಯಾಕೆಂದರೆ ಸಾಕಷ್ಟು ಸಭೆಗಳು, ಸಂಧಾನಗಳು, ಎಲ್ಲ ಮಾತುಕತೆಗಳು ಎಲ್ಲವೂ ನಡೆದಿದೆ. ಈವನ್ ಸಾರಿಗೆ ಸಚಿವರ ಜೊತೆನೂ ಆಗಿದೆ, ಮುಖ್ಯಮಂತ್ರಿಗಳ ಜೊತೆನೂ. ನಮ್ಮ ತಂದೆಯವರಿದ್ದಾಗ ನಾನಿನ್ನೂ ಅವಾಗ ಬಂದಿರಲಿಲ್ಲ. ಆಗಲೂ ಕೂಡ ಸಾಕಷ್ಟು ಜಂಟಿ ಕ್ರಿಯಾ ಸಮಿತಿ ಸಭೆಗಳು ಆಗಿದೆ. ಆದರೂ ಕೂಡ ಯಾವುದೂ ಏನೂ ಆಗಿಲ್ಲ, ಇತ್ಯರ್ಥ ಆಗಿಲ್ಲ. ಮಾಡೋಣ ನೋಡೋಣ ಅಂತ ಎಲ್ಲ ಆಗಿದೆ. ಆದರೂ ಕೂಡ ಮೊನ್ನೆ ಕೂಡ ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ಆಯಿತು. ಅವರು ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಹೇಳ್ತೀನಿ ಅಂತ ಅಂದರು. ಆದರೆ ತುಂಬ ವಿಳಂಬ ಆಗಿರೋದ್ರಿಂದ, 2.5 ವರ್ಷ ಆಗಿರೋದ್ರಿಂದ ನಮ್ಮ ನೌಕರರಿಗೂ ಒಂದು ತಾಳ್ಮೆ ಅನ್ನೋದು ಇರತ್ತಲ್ಲ, ಎಷ್ಟು ಅಂತ ಅವರ ತಾಳ್ಮೆ ಪರೀಕ್ಷೆ ಮಾಡೋದು ಸರ್ಕಾರ. ಹಾಗಾಗಿ ಸರ್ಕಾರ ಇರಲಿ ಅಥವಾ ಮ್ಯಾನೇಜ್ಮೆಂಟ್ ಇರಲಿ, ಹಾಗಾಗಿ ನಾವು ಇನ್ನೂ ಸಾಧ್ಯ ಇಲ್ಲ ಅಂತ ಹೇಳಿ ಇವಾಗ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. ಹಾಂ, ನೋಡಿ, ಶಕ್ತಿ ಯೋಜನೆಯಲ್ಲಿ ಸಾಕಷ್ಟು ಕೆಲಸ ಮಾಡ್ತಿರೋದು ನಮ್ಮ ನೌಕರರು. ಅದು ಕಂಡಕ್ಟರ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು, ಮೆಕ್ಯಾನಿಕ್ಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಅವರು ದಿನನಿತ್ಯ ಅವ್ರಿಗೆ ಸಾಕಷ್ಟು ವರ್ಕ್ಲೋಡ್ ಜಾಸ್ತಿ ಆಗಿದೆ. ಆಮೇಲೆ ಅದಷ್ಟೇ ಅಲ್ಲ, ಅವರು ಮೆಮೊಗಳು ತೊಗೊಳ್ತಾ ಇದ್ದಾರೆ, ಚಾರ್ಜ್ ಶೀಟ್ ಆಗ್ತಾಯಿದೆ, SP ಆಗ್ತಾಯಿದೆ, ಎಲ್ಲ ಆಗ್ತಾಯಿದೆ. ಅವರು ತುಂಬ ತೊಂದರೆ ಪಡ್ತಾ ಇದ್ದಾರೆ. ಆದರೂ ಕೂಡ ಅವ್ರಿಗೆ ವರ್ಕ್ಲೋಡ್ ಜಾಸ್ತಿ ಆಗ್ತಿದೆ ಅಂತ ಅವ್ರಿಗೇನು ಇವರು ಅದ್ರ ಬಗ್ಗೆ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ, ಹೌದು ಹೌದು ಇವ್ರು ತುಂಬ ಕೆಲಸ ಮಾಡ್ತಿದ್ದಾರೆ ಅಂತ. ಆದರೆ ಆ ಬಾಯಿ ಮಾತು ಇವ್ರು ಹೊಟ್ಟೆ ತುಂಬಿಸೋದಿಲ್ವಲ್ಲ. ದಿನನಿತ್ಯ ಇವ್ರ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಮನೆದು ಎಲ್ಲ ಜಾಸ್ತಿ ಆಗ್ತಾಯಿದೆ.
ಹಾಗಾಗಿ ಇವರಿಗೆ ವೇತನ ಹೆಚ್ಚಳ ಮಾಡೋಕ್ಕೆ ಮಾತ್ರ ಯಾಕೆ ಇದಾಗ್ತಾ ಇದೆ? ಇದಿಷ್ಟು ಸಾರಿಗೆ ಮುಖಂಡರ ಮಾತು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಶೃಂಗೇರಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಪೋಸ್ಟಲ್ ಮತಗಳ ಮರು ಎಣಿಕೆ ನಡೀತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಅಂಚೆ ಮತಗಳ ಮರು ಎಣಿಕೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ನಡೀತಾ ಇದೆ. ಶಾಸಕ ಟಿ.ಡಿ. ರಾಜೇಗೌಡ ಪರವಾಗಿ ಬೆಂಬಲಿಗರು ಘೋಷಣೆಗಳನ್ನು ಕೂಗಿದ್ದಾರೆ. ಈಗಾಗಲೇ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಕಾರಣ 279 ಮತಪತ್ರಗಳು ಈಗಾಗಲೇ ತಿರಸ್ಕೃತಗೊಂಡಿವೆ ಅನ್ನುವ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರಿನ IDSG ಕಾಲೇಜಿನಲ್ಲಿ ಮತ ಎಣಿಕೆಯನ್ನ ಮಾಡ್ತಾ ಇದ್ದು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜೀವರಾಜ್, ಕಾಂಗ್ರೆಸ್ ಅಭ್ಯರ್ಥಿ ಟಿ.ಡಿ. ರಾಜೇಗೌಡ ಎದುರು 201 ಮತಗಳ ಅಂತರದಿಂದ ಸೋತಿದ್ರು. ಒಟ್ಟು 1822 ಅಂಚೆ ಮತಗಳಲ್ಲಿ 279 ಮತಗಳು ತಿರಸ್ಕೃತವಾಗಿದ್ದವು. ಈ ಫಲಿತಾಂಶವನ್ನು ಪ್ರಶ್ನೆ ಮಾಡಿ DN ಜೀವರಾಜ್ ಅವರು ಮರು ಎಣಿಕೆಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಅವತ್ತಿನ ಜಿಲ್ಲಾ ಚುನಾವಣಾಧಿಕಾರಿ ಅದನ್ನು ಪರಿಗಣಿಸದೆ ಟಿ.ಡಿ. ರಾಜೇಗೌಡರನ್ನೇ ವಿಜೇತರು ಅಂತ ಹೇಳಿ ಘೋಷಣೆ ಮಾಡಿದ್ರು. ಇದರಿಂದ ಜೀವರಾಜ್ ಅಸಮಾಧಾನಗೊಂಡಿದ್ರು. ಜೀವರಾಜ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅದರಂತೆ ಹೈಕೋರ್ಟ್ ಸೂಚನೆಯಂತೆ ಇವತ್ತು ಮರು ಎಣಿಕೆ ನಡೆದಿದೆ. ಈಗಾಗಲೇ ಅಂಚೆ ಮತಗಳು ಕೂಡ ತಿರಸ್ಕೃತ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಸಂಭ್ರಮಾಚರಣೆಯನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಯೋಗೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅಲ್ಲಿ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆನೆ ಅವರಿಗೆ ಕನ್ಫರ್ಮ್ ಇದೆಯಾ ಹಾಗಾದ್ರೆ ಇವರೇ ವಿನ್ ಅಂತ ಹೇಳಿ? ಏನು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಮಾಡಬೇಕು ಅಂತೇಳಿ ಏನು ಬಿಜೆಪಿಯ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾಜಿ ಶಾಸಕ DN ಜೀವರಾಜ್ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಏನು ಹೈಕೋರ್ಟ್ ಆದೇಶದ ಮೇರೆಗೆ, ಹೈಕೋರ್ಟ್ ಸೂಚನೆ ಮೇರೆಗೆ ಚುನಾವಣಾ ಆಯೋಗ ಇವತ್ತು ಶೃಂಗೇರಿ ವಿಧಾನಸಭಾ ಕ್ಷೇತ್ರಗಳ ಏನು 1822 ಅಂಚೆ ಮತಗಳನ್ನ ಮರು ಎಣಿಕೆ ಮಾಡಬೇಕು ಅನ್ನೋ ಒಂದು ಆದೇಶವನ್ನ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನ IDSG ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮತ ಎಣಿಕೆ ನಡೀತಾ ಇರ್ತಕ್ಕಂಥದ್ದು. ಏನು ಈ ಒಂದು 279 ಇನ್ವ್ಯಾಲಿಡ್ ಆಗಿದ್ದಂತಹ ಮತಗಳಲ್ಲಿ ಏನಾದ್ರೂ ಮತ್ತೆ ವ್ಯಾಲಿಡ್ ಅನ್ನೋದು ಸಿಕ್ಕಿದ್ರೆ ನಮ್ಗೆ ಏನಾದ್ರು ಗೆಲುವು ಸಿಗ್ಬೋದಾ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಜೀವರಾಜ್ ಅವರು ಇದ್ದಂತಾಗಿ ಮತ್ತೆ ಏನು ಮರು ಎಣಿಕೆಗೆ ನ್ಯಾಯಾಲಯದ ಮೊರೆ ಹೋಗಿದ್ರು. ಆದ್ರೆ ಆ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅಂಚೆ ಮತಗಳ ಮರು ಎಣಿಕೆ ನಡೀತಾ ಇರ್ತಕ್ಕಂಥದ್ದು. ಇನ್ನು ಒಂದು ಕಡೆನಲ್ಲಿ ಮತ ಎಣಿಕೆ ಮುಗಿಯೋದಕ್ಕಿಂತ ಮುಂಚೆ ಈ ಕಡೆ ಏನು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಇರ್ಬೋದು ಅಥವಾ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು IDSG ಕಾಲೇಜಿನ ಮುಂಭಾಗದಲ್ಲಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆನಲ್ಲಿ ಏನು ಟಿ.ಡಿ. ರಾಜೇಗೌಡ ಅವರಿಗೆ ಏನು ಪರವಾಗಿ ಘೋಷಣೆಯನ್ನ ಕೂಗ್ತಾ ಇದ್ರೆ, ಮತ್ತೊಂದು ಕಡೆ ಜೀವರಾಜ್ ಅವರ ವಿರುದ್ಧವಾಗಿ ಘೋಷಣೆಯನ್ನ ಕೂಗಿ ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನು ಸಂಭ್ರಮಾಚರಣೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ನವಿತಾ. ಓಕೆ, ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ. 5 ರಾಜ್ಯಗಳು ಹಾಗೂ ಕರ್ನಾಟಕದ 2 ಉಪಚುನಾವಣೆಗಳ ಮತ ಎಣಿಕೆ ಸೋಮವಾರ ನಡೆಯಲಿದೆ. ಈ ಚುನಾವಣಾ ಫಲಿತಾಂಶದ ನೇರ ಪ್ರಸಾರ ಸೋಮವಾರ ಬೆಳಗ್ಗೆ 7 ಗಂಟೆಯಿಂದ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗಲಿದೆ. ನಿಖರ ಸ್ಪಷ್ಟ ಫಲಿತಾಂಶಕ್ಕೆ ನ್ಯೂಸ್ 18 ಕನ್ನಡ ವೀಕ್ಷಿಸಿ. 5 ರಾಜ್ಯಗಳ ಮತ ಎಣಿಕೆ, 2 ಉಪಚುನಾವಣೆಗಳು. ವೇಗವಾಗಿ ರಿಸಲ್ಟ್ ಕೊಡಬೇಕು ಅಂತ ತಪ್ಪ ಟ್ರೆಂಡಿಂಗ್ ತೋರಿಸಲ್ಲ. ಎಲ್ಲ ಕೌಂಟಿಂಗ್ ಸೆಂಟರ್ಗಳಲ್ಲೂ ವರದಿಗಾರರಿರುವ ಕನ್ನಡದ ಏಕೈಕ ನ್ಯೂಸ್ ಚಾನಲ್. ಬೇರೆಯವರನ್ನ ಫಾಲೋ ಮಾಡಲ್ಲ, ನಮ್ಮದೇ ನಿಖರ ಮತ ಎಣಿಕೆ ಸುದ್ದಿ. ಪಕ್ಕಾ ಫಲಿತಾಂಶ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ಬಿಟ್ಟು ಇನ್ನೆಲ್ಲಿ ಸಾಧ್ಯ? ಎಲೆಕ್ಷನ್ ರಿಸಲ್ಟ್ಗೆ ಅತ್ಯಂತ ವಿಶ್ವಾಸಾರ್ಹ ಚಾನಲ್ ನ್ಯೂಸ್ 18 ಕನ್ನಡ. ಪಂಚ ತೀರ್ಪು ಮೇ 4ರ ಬೆಳಗ್ಗೆ 7 ಗಂಟೆಯಿಂದ ನಾನ್ ಸ್ಟಾಪ್ ನೇರ ಪ್ರಸಾರ. ಸೂರ್ಯನ ಪ್ರತಾಪಕ್ಕೆ ಗದಗ ಜನ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಪ್ರತಿ ದಿನವೂ ನೀರಿಗಾಗಿ ಜನ ಪರದಾಟವನ್ನ ಮಾಡಿದ್ದಾರೆ. ಗದಗದ ತಿಮ್ಮಾಪುರದಲ್ಲಿ ನೀರಿಗಾಗಿ ಹಾಹಾಕಾರ ಈಗಾಗಲೇ ಉಂಟಾಗಿದೆ. ಪ್ರತಿದಿನ ನೀರಿಗಾಗಿ ಜನ ಪರದಾಟವನ್ನ ಮಾಡ್ತಾ ಇದ್ದಾರೆ. ಗದಗದ ತಿಮ್ಮಾಪುರದಲ್ಲಿ ಈ ರೀತಿಯಾಗಿ ಜನ ಪ್ರತಿ ದಿನವೂ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ತುಂಗಾಭದ್ರಾ ನದಿ ನೀರು ಪೂರೈಕೆ ಆಗದೆ ಸಂಕಷ್ಟವನ್ನ ಎದುರಿಸ್ತಿದ್ದಾರೆ. ಹಳ್ಳ ಹಿಡಿದಿದೆ ಅಲ್ಲಿ ಜಲ್ ಜೀವನ್ ಮಿಷನ್ ಯೋಜನೆ. ಶುದ್ಧೀಕರಣ ಘಟಕವೂ ಇಲ್ಲ, ಹಾಳಾಗಿ ಹೋಗಿದೆ.
ನೀರು ಬರ್ತಾ ಇಲ್ಲ. ಕೆರೆಯ ನೀರನ್ನೇ ಈ ಕಾರಣಕ್ಕಾಗಿ ತಿಮ್ಮಾಪುರ ಜನ ಸೇವನೆ ಮಾಡ್ತಾ ಇದ್ದಾರೆ. ಕೆರೆಯ ನೀರನ್ನ ಸೇವಿಸಿ ಹಲವರಿಗೆ ಅನಾರೋಗ್ಯ ಈಗಾಗಲೇ ಉಂಟಾಗಿದೆ. ಗ್ರಾಮ ಪಂಚಾಯಿತಿ, ಜಿಲ್ಲಾಡಳಿತ, ಜನಪ್ರತಿನಿಧಿಗಳ ವಿರುದ್ಧ ಈಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಕಿಡಿಕಾಡ್ತಾ ಇದ್ದಾರೆ. ನೀರಿನ ಸಮಸ್ಯೆ ಹಿನ್ನೆಲೆ ತಿಮ್ಮಾಪುರ ಗ್ರಾಮದ ಯುವಕರಿಗೆ ಹುಡುಗಿನೂ ಕೊಡ್ತಾ ಇಲ್ವಂತೆ. ನೀರಿನ ಸಮಸ್ಯೆಯಿಂದ ಬೀಗರು ಊರಿಗೆ ಬರ್ತಾ ಇಲ್ಲ. ಕೂಡಲೇ ತುಂಗಾಭದ್ರಾ ನದಿಯ ಮೂಲಕ ಸಮರ್ಪಕ ನೀರು ಪೂರೈಕೆ ಮಾಡಿ ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಜಲ್ ಜೀವನ್ ಮಿಷನ್ ಯೋಜನೆ ಅಂತೂ ಅಲ್ಲಿ ಹಳ್ಳ ಹಿಡಿದು ಹೋಗಿದೆ. ಕೆರೆಯ ನೀರನ್ನೇ ತುಂಬಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ. ಪ್ರತಿನಿತ್ಯ ಈ ನೀರನ್ನು ಕುಡಿದು ಇದೀಗ ಅನಾರೋಗ್ಯಕ್ಕೂ ಕೂಡ ಈಡಾಗಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಲ್ಲ, ಕುಡಿಯುವ ನೀರಿಗಾಗಿ ಅಲ್ಲಿ ಯಾವ ರೀತಿಯಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಸಿಗಿ ಅಂದ್ರೂ ನೀರಿಲ್ರಿ, ಒದ್ದಾಡಿ ಸಾಯ್ತೇವ್ರಿ. ಆ ಓಟ್ ಬಂದು ನೋಡ್ರಿ, ಒಂದು ಪಂಚಾಯತಿ ನಳ ಇಲ್ಲ, ಏನಿಲ್ಲ. ಹೋದ್ರ ಕೆರೆಯಾಗ ನೀರು ಅಂದ್ರೆ ಅದು ಕೆರೆಯಾಗ ನೀರು ಇಲ್ರಿ. ಮಂದಿ ನಳಕ್ಕೆ ಹೋದ್ರೆ ಯಾರು ಅಲ್ಲಿ ನೀರು ಬಿಟ್ರೆ ನಮಗೂ ನೀರು ಬರ್ತಾವೆ, ಅಲ್ಲೂ ನೀರಿಲ್ಲ. ಎಲ್ಲಿ ಹೋಗ್ಬೇಕು ನಾವು? ಎಲ್ಲಿ ಹೋಗಿ ಅಂದ್ರೆ ಅಡವ್ಯಾನ ಕೆರೆಯಾಗ ಅಲ್ಲೂ ಎಲ್ಲ ಸೋಸಿ ತಂದು ಕುಡಿಯಾಕ ಕುಂತೇವಿ. ಅಲ್ಲಿ ಕೇಳಿದ್ರೆ ಅಲ್ಲಿ ಮ್ಯಾಗ್ಲಿಂದ ನೀರಿಲ್ಲ, ನಾವೇನು ಮಾಡ್ಬೇಕಂತ ಅವ್ರು ಹಂಗಂತಾರ. ಎಷ್ಟು ಸಲ ಬಂದು ಇಲ್ಲಿ ಪಂಚಾಯತಿಯಾಗ ಕೇಳಿದ್ರು ಅದ ಹೇಳ್ತಾರೆ. ಅದಕ್ಕೆ ಇವತ್ತು ಮಾತ್ರ ನಾವು ಪಂಚಾಯತಿ ತೆಗಿಸ್ಕೊಡೋದಿಲ್ಲ, ಇಲ್ಲಿದ್ರೆ ಕಲ್ಲು ಹಚ್ಚವ್ರ ಏನು ಮಾಡ್ತಾರೆ ಮಾಡಲಿ. ನಮ್ಗೆ ನಮ್ಮ ಓಟಾರ್ಗೆ ನೀರು ಪುಟ ಬಿಟ್ಟಿಲ್ರಿ ಅವರು. ಇಲ್ಲೇ ರೈತರು ಓಟಾರ್ಗೆ ಹೋದ್ರು, ಅಲ್ಲೇ ಎರಡು ಕೂಡ ಕೇಳಕ್ಕೆ ಹೋದ್ರು, ಅವರು ಬಿಡಾಗಿಲ್ಲ ರೀ ನಮ್ಗೆ ನೀರು. ಈಗ ಪಂಚಾಯತ್ ನಳ ನಮ್ಮ ಕಡೆ ಇಲ್ಲ ರೀ. ಒಂದು ಏನು ಕೇಳಕ್ಕೆ ಬಂದ್ರೆ ನೀರು ಅಲ್ಲೇ ಬಿಡ್ತೀವಿ, ಇಲ್ಲೇ ಬಿಡ್ತೀವಿ. ಅಲ್ಲೇ ಮುಂದೆ ನಳ ಮಾಡ್ಯಾರ್ರಿ ಗೌರ್ಮೆಂಟ್ಲಿಂದ ಸಣ್ಣ ನಳ. ಅದ್ರಾಗ ಒಂದು ಹನಿ ನೀರು ಬರವಲ್ದು. ಮತ್ತು ಹಿಂದೊಂದು ರೊಕ್ಕ ಕೊಟ್ಟು ಹಾಕ್ಸಿದ್ದು ಐತೆ, ಅದ್ರಾಗ ಒಂದು ಹನಿ ನೀರಿಲ್ಲ. ಇಲ್ಲೇ ಎಲ್ಲಾರು ಬಗ್ಗಲ್ದಾಗ ಬಂದೇವು ಅಂದ್ರೆ ಅವರು ಕೊಡಾಗಿಲ್ಲ ನೀರು. ಎಷ್ಟಾದ್ರೆ ಕೆರೆ ಹೊತ್ತಬೇಕು, ಕುಡಿಬೇಕು. ಭಾಳ ಸಮಸ್ಯೆ ಐತ್ರಿ. 2 ವರ್ಷ 3 ವರ್ಷ ಆತ ನಮ್ಗೆ. ಒಟ್ಟ ನೀರು ಬಿಡಾಗಿಲ್ರಿ. ಟ್ಯಾಂಕರ್ ಬಂದಾವ ಅಂತಾರೆ, ಎಲ್ಲಾರು ಒಂದು ಕೂಡ ಬಿಡ್ತಾರೆ, ಅವ್ರು ಅತ್ತಾಗ ಹೋಗ್ಬಿಡ್ತಾರೆ. ಮತ್ತೆ ಎಲ್ಲ ರೋಗ ಬರ್ತಾವ್ರಿ. ಮತ್ತೆ ದವಾಖಾನಿಗೆ ಓಡೋದೈತಿ, 2 ಸೂಜಿ ಮಾಡಿಸೋದೈತಿ, ಬರುದೈತ್ರಿ. ಮತ್ತೆ ಏನಿಲ್ರಿ. ಮತ್ತೆ ನಮ್ಗೆ ಒಟ್ಟ ನೀರು ಬರ್ಬೇಕ್ರಿ. ನಮ್ಗೆ ಏನಿದ್ದು ಸವಲತ್ತು ಮಾಡಿ ಕೊಡ್ಬೇಕ್ರಿ ಗೌರ್ಮೆಂಟ್ದವ್ರು. ಇಲ್ಲಿ ನೀರಿನ ಸಮಸ್ಯೆ ಈಗಲ್ಲ ಸರ್, ಇದು ಏನಪ್ಪ ಅಂದ್ರೆ ಸುಮಾರು ವರ್ಷಗಳಿಂದ ನೀರಿನ ಸಮಸ್ಯೆ ಐತೆ ಸರ್. ಸಮಸ್ಯೆ ಹೆಂಗೆ ಆಗುತ್ತಪ್ಪ ಅಂದ್ರೆ ಸರ್, ನಮ್ಮ ಕುಡಿಯೋ ನೀರಿನ ಕೆರೆ ತುಂಬಿತಪ್ಪ ಅಂದ್ರೆ ನಾವು ಯಾವ ಅಧಿಕಾರಿಗಳನ್ನಾಗಲಿ ಯಾವ ಸರ್ಕಾರನ ಕೇಳಲ್ಲ ಸರ್. ನಮ್ಮ ಕೆರೆ ಫುಲ್ ತುಂಬಿತಪ್ಪ ಅಂದ್ರೆ ಯಾವುದೇ ನಾವು ನೀರಿನ ಮೂಲಗಳನ್ನು ಆಸಿರಿ ಹೋಗೋದೇ ಇಲ್ಲ ಸರ್. ಅದು ಈ ವರ್ಷ ಏನಾಗೈತಪ್ಪ ಅಂದ್ರೆ ಕಳೆದ 2 ವರ್ಷದಿಂದ ಮಳೆ ನಮ್ಮ ಗ್ರಾಮಕ್ಕೆ ಆಗ್ಲಾರ್ದನ ಆ ಕೆರೆ ಬತ್ತಿ ಹೋಗ್ಬಿಡುತ್ತೆ ಸರ್. ಹಾಗಾಗಿ ನೀರಿಂದ ಒಂದು ದೊಡ್ಡ ಸಮಸ್ಯೆ ಸರ್. ಇದು ಜಲ್ ಜೀವನ ಮಿಷನ್ ಅಂತಂದು ತುಂಗಭದ್ರಾ ನೀರು ಬಹುಗ್ರಾಮ ಕುಡಿಯುವ ನೀರು ಯೋಜನೆಯನ್ನು ನಮ್ಮ ತಿಮ್ಮಾಪುರಕ್ಕೆ ಅಳವಡಿಸ್ಯಾರ ಸರ್. ಅದು ಒಂದು ಹನಿ ನೀರನ್ನು ಬರಲ್ಲ. ಈಗೇನಪ್ಪ ಅಂದ್ರೆ ನಮ್ಮ ಗ್ರಾಮಕ್ಕೆ ಯಾರಾದರೂ ಬೀಜರು ಬರಬೇಕಪ್ಪ ಅಂದ್ರೆ ನಿಮ್ಮ ಊರಾಗ ನೀರೇ ಸಿಗಲ್ಲ, ನಮ್ಮ ಜಳಕ ಮಾಡೋಕೆ ನೀರಿರಲ್ಲ ಅಂತಂದು ಇಂಥ ಶಬ್ದಗಳು ಬಂದವು ಸರ್. ಯಾಕಂದ್ರೆ ಇಲ್ಲಿ ಅನೇಕ ಯುವಕರು ಮದುವೆ ಆಗಕ್ಕೆ ಕುಂತವು ಸರ್. ಮದುವೆ ನೀರು ಇಲ್ಲದಕ್ಕೆ ಏನು ಮಾಡ್ತಾರೆ, ಪಕ್ಕದ ಹಳ್ಳಿ ಎರೆಂಚಿನಾಳು, ಆಮೇಲೆ ಲಕ್ಕುಂಡಿ, ಗದಗ, ಕೊಪ್ಪಳ, ಕುಕ್ನೂರು ಇಂಥಲ್ಲಿ ಇಟ್ಕೊಂಡು ಮದುವೆ ಮಾಡ್ಯಾರ ಸರ್. ಇಂಥ ನೀರಿನ ಸಮಸ್ಯೆಗೆ ಬೇರೆ ಊರಿಗೆ ಹೋಗಿ ಮದುವೆ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಕೂಡ ಇಲ್ಲಿ ಆಗೈತೆ ಸರ್. 3-4 ವರ್ಷ ನೀರೇ ಬರುವಲ್ವು. ಇದು ನೀವೇನು ಕ್ರಮ ತೊಗೊಂಡು ಪುಣ್ಯ ಕಟ್ಕೊಂಡ್ರೆ ಭಾಳ ಅನುಕೂಲ ಆಕೈತಿ ನಮಗೆ. ಈಗ ನೀರು ಬೇಕು ಸರ್. ನೀರೇ ಅಲ್ರಿ, ದನ ಕರಕ್ಕೆ ನೀರಿಲ್ಲ ನೋಡ್ರಿ. ಏನು ಮಾಡ್ತೀರಿ? ಇಷ್ಟು ತ್ರಾಸು. ಕ್ಯಾರಿ ಬತ್ತೀವಿ ಸರ್. ಕ್ಯಾರಿ ಬೈದು ಹೊಲ್ದಾಗ ನೀರು ತುಂಬ್ಕೊಂಬರಕ್ಕೆ ಹೋದ್ರಿ, ಈ ಹೊಲ್ದಾಗ ಕೆರೆ ಕಡಿಸಿರ್ತಾರೆ, ಅವ್ರು ಬಾಯಿ ಬಂದೇ ಬೈತಾರೆ. ಏನು ಮಾಡಕ್ಕೆ ನಾವು? ಊರಾಗ ನೀರು ಇದಾವೆ ಸರ್, ದೂರ ಅವು, ಅದ್ರಾಗ ಹುಳ ಬಿದ್ದವು, ಅವ್ನು ಕುಡಿಯೋಕ್ಕಾಗಲ್ಲ. ನಾಳೆ ಬರ್ತವೆ ಸರ್. ಬಂದರೆ ಕೆಲವು ಬರ್ತಾವೆ, ಕೆಲವು ಬರೋಂಗಿಲ್ಲ. ಅವ್ರು ಬಂದರೆ ಯಾಕೆ ಬಿಡ್ತಾರೆ, ಅವ್ರು ಬೇಗ ಕಳಿಸ್ತಾರೆ. ಅವು 2 ದಿವ್ಸಕ್ಕೊಮ್ಮೆ 8 ದಿವ್ಸಕ್ಕೊಮ್ಮೆ ಬರ್ತದೆ ಸರ್. ಮೋಟ್ರ್ ಹಚ್ಚಿ ಅಷ್ಟೇ ಬರ್ತಾವೆ ರೀ. ಕಂಡಪಟ್ಟು ಇಷ್ಟ ಹತ್ರ ತೆಗ್ದಾರ, ಆ ತೆಗ್ ನೀವು ಬರ್ತಾವೆ. ದೀಪದವು ಏನು ಮಾಡಕ್ರಿ? ಅವ ಇವು ರಾಕಿದ್ದವ ಟ್ಯಾಂಕರ್ ತೊಗೊಂಡು ಹೇರ್ಸ್ಕೊಂತಾನೆ. ಇಲ್ದ್ರೆ ಬಾಡ್ರಿ ಏನು ಮಾಡಕ್ಕೆ ಸರ್? ರಾತ್ರಿ 8ಕ್ಕೆ ಬಿಡ್ತಾರೆ, ಒಂದು 12ಕ್ಕೆ ಬಿಡ್ತಾರೆ. ಅವು ನೀರು ಹೆಂಗೆ ಕುಡಿಬೇಕ್ರಿ? ಅವು ಮೊದ್ಲಾಗ ಯಾವೊಂದು ತೆಗ್ನಿಗೆ ನಾಳೆ ಇರುತ್ತೆ ಸರ್, ಒಂದಿಷ್ಟು ಹಾಕಿರ್ತಾ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸಂತೋಷ್ ಕುಣೂರ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, 1 ವರ್ಷ ಅಲ್ಲ 3-4 ವರ್ಷದಿಂದ ಇಂಥದ್ದೇ ಸಮಸ್ಯೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ. ಯಾರು ಕೂಡ ಈ ತಡೆ ತಲೆ ಹಾಕಿ ನೋಡೋದಿಲ್ಲ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ. ನಮಗೆ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ಸಮಸ್ಯೆಯನ್ನ ಈಗ ಅಲ್ಲಿನ ಜನ ಅನುಭವಿಸ್ತಾ ಇದ್ದಾರೆ? ಯಾಕೆ ಜನಪ್ರತಿನಿಧಿಗಳು ಇದು ಯಾವುದು ಕಾಣಿಸ್ತಾ ಇಲ್ವಾ? ಹೌದು ನವಿತಾ, ಏನು ಗದಗ ಜಿಲ್ಲೆಯ ತಿಮ್ಮಾಪುರ ಗ್ರಾಮದಲ್ಲಿ ಜಲಕ್ಷಾಮ ಕೂಡ ಆರಂಭವಾಗಿರುವಂತದ್ದು. ಯಾಕಂದ್ರೆ ಸುಮಾರು ಈಗಾಗಲೇ ಬೇಸಿಗೆ ಕೂಡ ಇರತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಈಗಾಗಲೇ 38ರಿಂದ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಸಹ ಇದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಕೂಡ ಜನರಿಗೆ ಬೇಕಾಗಿರುವಂತಹ ಜೀವ ಜಲವೇ ಅಲ್ಲಿ ತೆಗೆದು ಇರುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತದ್ದು. ಯಾಕಂದ್ರೆ ಇವ್ರಿಗೆ ಅಲ್ಲಿ ಜೆಜೆಎಂ ಮೂಲಕ ನೀರನ್ನ ಪೂರೈಕೆ ಮಾಡಲಾಗ್ತಾ ಇತ್ತು, ಅದು ಕೂಡ ಸಮರ್ಪಕವಾಗಿ ಯಾವುದೇ ರೀತಿ ಪೂರೈಕೆ ಆಗ್ತಾ ಇಲ್ಲ. ಯಾಕಂದ್ರೆ ತುಂಗಭದ್ರಾ ನದಿ ಮೂಲಕ ಒಂದು ಶುದ್ಧವಾದ ನೀರನ್ನ ಫಿಲ್ಟರ್ ಮಾಡಿ ಕೊಡ್ಲಾಗ್ತಾ ಇತ್ತು. ಆದ್ರೆ ಆ ನೀರು ಕೂಡ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ.
ಹೀಗಾಗಿ ಆ ಗ್ರಾಮಕ್ಕೆ ಆಸ್ತರವಾದಂತ 40 ಎಕರೆಯಲ್ಲಿ ಒಂದು ಕೆರೆ ಕೂಡ ಇತ್ತು. ಆ ಕೆರೆ ಈಗ ಸಂಪೂರ್ಣವಾಗಿ ಬತ್ತಿ ಹೋಗ್ಬಿಟ್ಟಿದೆ. ಹೀಗಾಗಿ ಈ ಒಂದು ಕೆರೆ ಬತ್ತಿ ಇರೋದ್ರಿಂದಾಗಿ ಆ ಗ್ರಾಮಕ್ಕೆ ಈಗ ನೀರಿನ ಅಭಾವ ಸಾಕಷ್ಟು ಕಾಡ್ತಾ ಇರುವಂತದ್ದು. ಹೀಗಾಗಿ 1 ಕಿಲೋಮೀಟರ್ ಗಂಟಲೆ ಹೋಗಿ ತಳ್ಳುವ ಗಾಡಿ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಕಾರಿನಲ್ಲಿ ಹೋಗಿ ಆ ನೀರನ್ನು ತೆಗೆದುಕೊಂಡು ಕುಡಿಯುವಂತ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗಿರುವಂತದ್ದು. ಹೀಗಾಗಿ ಈ ಒಂದು ಸಮಸ್ಯೆ ಬಗ್ಗೆ ಸ್ಥಳೀಯ ಶಾಸಕರಾಗಿರ್ಬೋದು ಮತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ತಹಸೀಲ್ದಾರ್ ಗಮನಕ್ಕೂ ಕೂಡ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಮತ್ತು ಇವು DBOT ಮೂಲಕ ನೀರನ್ನು ಸಪ್ಲೈ ಮಾಡ್ತಕ್ಕಂಥ ಏನ್ ಸಪರೇಟ್ ಒಂದು ಇಲಾಖೆ ಇದೆ, ಆ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಈ ಸಮಸ್ಯೆ ಬಗ್ಗೆ ಗ್ರಾಮಸ್ಥರು ಹಲವು ಬಾರಿ ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಗ್ರಾಮದ ನೀರಿನ ಸಮಸ್ಯೆ 3-4 ವರ್ಷಗಳಿಂದ ಈ ರೀತಿಯಾಗಿ ಕಾಡ್ತಾ ಇದ್ರು ಕೂಡ ಯಾವುದೇ ರೀತಿಯ ಆ ನೀರಿನ ಸಮಸ್ಯೆಗೆ ಪರಿಹಾರವನ್ನ ಕೂಡ ಕಂಡುಕೊಂಡಿಲ್ಲ. ಯಾಕಂದ್ರೆ ಆ ಗ್ರಾಮದ ಶುದ್ಧ ನೀರಿನ ಘಟಕವಿದೆ, ಅಲ್ಲಿ ಪಂಚಾಯತಿ ಪಕ್ಕದಲ್ಲಿದ್ರು ಕೂಡ ಗ್ರಾಮ ಪಂಚಾಯತಿ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯ ಈ ಒಂದು ಗ್ರಾಮಸ್ಥರಿಗೆ ಹನಿ ನೀರಿಗೂ ಕೂಡ ತಾತ್ವಾರವನ್ನ ಕೊಡುವಂತ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿದೆ. ಇದು ಕೂಡ ರೋಣ ಮತಕ್ಷೇತ್ರದ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ ಅಲ್ಲಿ ಶಾಸಕರಾದ GS ಪಾಟೀಲ್ ಮುತುವರ್ಜಿ ವಹಿಸಿ ಈ ಒಂದು ಗ್ರಾಮಕ್ಕೆ ಇನ್ನು ನೀರಿನ ಸಮಸ್ಯೆ ಎದುರಾಗಿದೆ, ಅಲ್ಲಿ ಆದಷ್ಟು ಬೇಗ ಟ್ಯಾಂಕರ್ಗಳ ಮೂಲಕ ಆಗಿರ್ಬೋದು, ಜೊತೆಗೆ ಆ ಒಂದು ತುಂಗಭದ್ರಾ ನದಿಯ ನೀರು ಏನ್ ಪೂರೈಕೆ ಆಗುತ್ತೆ ಅದನ್ನ ಆದಷ್ಟು ಬೇಗ ಕಲ್ಪಿಸುವಂತ ಕೆಲಸವನ್ನ ಶಾಸಕರಾಗಿರ್ಬೋದು ಮತ್ತು ಗದಗ ಜಿಲ್ಲೆ ಉಸ್ತುವಾರಿ ಸಚಿವ HK ಪಾಟೀಲ್ ಮಾಡಬೇಕಾಗಿದೆ. ಥ್ಯಾಂಕ್ ಯು ಸಂತೋಷ್ ಕುಣೂರು ಡೀಟೇಲ್ಸ್ಗೆ.